ವೆಲ್ಕಮ್ ಟು ಮೈ ಜಿ ಕೆ ಸ್ಟುಡಿಯೋ. ಸೊ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದ ಪ್ರಾಡಕ್ಟ್ ಇಟ್ಕೊಬರ್ತಾ ಇದ್ದೀನಿ ನೋಡಿಸೋದಕ್ಕೆ. ಅದು ಯಾವುದು ಅಂದರೆ ನನ್ನ ಹೆಮ್ಮೆಯ ಮೋದಿಕೇರ್ನ ಪ್ರಾಡಕ್ಟ್ ಸೋ ಫ್ಲೇವರ್ಸ್ ರೈಸ್ ಬ್ರ್ಯಾನ್ ಆಯಿಲ್. ಸೊ ಈ ಒಂದು ರೈಸ್ ಬ್ರ್ಯಾನ್ ಆಯಿಲ್ ಏನಿದೆ ಅಂತ ವಿಶೇಷತೆ, ಒಂದು ಮಾರ್ಕೆಟ್ ಪ್ರಾಡಕ್ಟ್ಗೂ ಇದಕ್ಕೂ ಏನು ವ್ಯತ್ಯಾಸ ಇರುತ್ತೆ, ಎಲ್ಲ ರೈಸ್ ಬ್ರ್ಯಾನ್ ಆಯಿಲ್ ಅಂತಾರೆ. ಅದರಲ್ಲಿ ನಮ್ಮ ಒಂದು ರೈಸ್ ಬ್ರ್ಯಾನ್ ಆಯಿಲ್ ಕ್ವಾಲಿಟಿ ಯಾವ ಥರ ಇದೆ ಅಂದರೆ ಇದರಲ್ಲಿ ಒರಿಜಿನಲ್ ತುಂಬ ರಿಚ್ ಆಗಿದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ನ್ಯಾಚುರಲ್ ಆಗಿದೆ. ಸೊ ರಿಚ್ ಇನ್ ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ವಿಟಮಿನ್ ಎ ಆ್ಯಂಡ್ D45 ಆಗಿರುತ್ತೆ ಇದರಲ್ಲಿ. ಸೊ ಈ ಒಂದು ರೈಸ್ ಬ್ರ್ಯಾನ್ ಆಯಿಲ್ ಎಷ್ಟು ಕ್ವಾಲಿಟಿ ಇರುತ್ತೆ ಅಂದರೆ ನಿಮಗೆ ಇದರಲ್ಲಿ ಯಾವುದೇ ರೀತಿಯಾದ ಕೊಲೆಸ್ಟ್ರಾಲ್ ಇರೋ ಝೀರೋ ಕೊಲೆಸ್ಟ್ರಾಲ್. ಈ ಒಂದು ಆಯಿಲ್ ಯೂಸ್ ಮಾಡೋದ್ರಿಂದ 50% ನಿಮ್ಮ ದೇಹದಲ್ಲಿ ಏನು ಒಂದು ಪ್ರಾಬ್ಲಮ್ಸ್ ಇರುತ್ತೆ 50% ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ ಈ ಒಂದು ಆಯಿಲ್ ಯೂಸ್ ಮಾಡೋದ್ರಿಂದ. ಸೊ ಇಂಥ ಒಂದು ಆಯಿಲ್ ಏನಪ್ಪ ಇಷ್ಟೊಂದು ಹೇಳ್ತಾ ಇದ್ದಾನೆ, ಈ ಒಂದು ಆಯಿಲ್ ಯಾವ ಥರ ಇದೆ, ಎಷ್ಟು ಕ್ವಾಲಿಟಿ ಇದೆ ಅಂತ ನಾನು ಇವತ್ತೊಂದು ಡೆಮೋ ಕೊಟ್ಟು ನೋಡಿಸ್ತೀನಿ ಇದ್ರೆ. ಸೊ ಈ ಒಂದು ಡೆಮೋಗೆ ನಾನು ಯೂಸ್ ಮಾಡ್ತಾ ಇರೋಂಥ ಬೈ ಪ್ರಾಡಕ್ಟ್ಸ್ ಬಂದು ಅಕ್ಕಿ ಯಾಕಪ್ಪ ಯೂಸ್ ಮಾಡ್ತೀವಿ, ನಾವು ರೆಗ್ಯುಲರ್ ತಿನ್ನೋದು ಅದೇ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಅಕ್ಕಿ ನಾನು ತೊಗೊತಾ ಇದ್ದೀನಿ. ಸೊ ಅಕ್ಕಿ ಈಗ ಒಂದು ಗ್ಲಾಸ್ಗೆ ಹಾಕ್ಕೊಂಡೆ. ಸೊ ಈ ಒಂದು ಗ್ಲಾಸ್ಗೆ ಹಾಕಿರೋಂಥ ಅಕ್ಕಿಗೆ ನಾನು ಏನಪ್ಪ ಈಗ ಆ್ಯಡ್ ಮಾಡ್ತೀನಿ ಅಂದರೆ ಟಾಕ್ಸಿನ್ಸ್ ಆ್ಯಡ್ ಮಾಡ್ತೀನಿ. ಏನಕ್ಕೆ ಟಾಕ್ಸಿನ್ಸು, ನಾವೇ ಹೇಳಿದೆ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಸೊ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಅಂದರೆ ನಮ್ಮ ದೇಹದಲ್ಲಿರುವಂಥ ಟಾಕ್ಸಿನ್ಸ್ನ ರಿಮೂವ್ ಮಾಡುತ್ತೆ. ಸೊ ಆ ರೀತಿ ಯಾವ ರೀತಿ ಇದು ರಿಮೂವ್ ಮಾಡುತ್ತೆ ಅಂತ ನಾನು ನೋಡಿಸೋದಕ್ಕೋಸ್ಕರ ಈ ಒಂದು ಟಿಂಚರ್ನ ತೊಗೊತಾ ಇದ್ದೀನಿ ಸ್ನೇಹಿತರೆ. ಸೊ ಈ ಒಂದು ಟಿಂಚರ್ ನಾನು ಈಗ ಒಂದು 2 ಡ್ರಾಪ್ಸ್ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಟಿಂಚರ್ ಹಾಕಿದ್ದೀನಿ. ಈಗ ಹಾಕಿ ಅದನ್ನು ಮಿಕ್ಸ್ ಮಾಡ್ತೀನಿ. ಈಗ ನೋಡಿ ಸ್ನೇಹಿತರೆ, ಈಗ ಮಿಕ್ಸ್ ಮಾಡಿದ್ದೀನಿ ಇದು. ಸೊ ಕಲರು ವೇರಿಯೇಷನ್ ಆಗಿದೆ ನೋಡಿ, ಕಲರೆಲ್ಲ ಬ್ಲ್ಯಾಕ್ ಆಗಿದೆ ಅಲ್ವಾ. ಸೊ ಈ ಒಂದು ಕಲರೆಲ್ಲ ಬ್ಲ್ಯಾಕ್ ಆಗಿದೆ. ಈಗ ನೋಡಿ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ವಾ, ಈ ರೀತಿ ಕಲರೆಲ್ಲ ಫುಲ್ ಬ್ಲ್ಯಾಕ್ ಆಗಿದೆ, ಅಕ್ಕಿ ಎಲ್ಲ ಫುಲ್ ಬ್ಲ್ಯಾಕ್ ಆಗಿದೆ ಅಲ್ವಾ. ಸೊ ಇದನ್ನು ನಾನು ಏನು ಮಾಡ್ತೀನಿ, ಫಸ್ಟ್ ನೀರು ಹಾಕ್ತೀನಿ. ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡ್ತೀನಿ. ಯಾಕಂದರೆ ನಾವು ಡೈಲಿ ಊಟ ಎಲ್ಲ ಮಾಡಿದ್ಮೇಲೆ ನಾವು ಏನು ಮಾಡ್ತೀವಿ, ಒಂದು ನೀರನ್ನು ಕುಡಿತೀವಿ. ಸೊ ನೀರು ಕುಡಿದ್ಬಿಟ್ಟು ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗುತ್ತೆ. ನೀರು ಜಾಸ್ತಿ ಕುಡಿದ್ರೆ ಟಾಕ್ಸಿನ್ಸ್ ರಿಮೂವ್ ಆಗುತ್ತೆ, ಈ ರೀತಿ ಎಲ್ಲ ಹೇಳ್ತಾರೆ. ಸೊ ಯಾವ ರೀತಿ ರಿಮೂವ್ ಆಗುತ್ತೆ, ನೀರಲ್ಲಿ ಏನು ರಿಮೂವ್ ಆಗುತ್ತೆ ನೋಡಿ ಸ್ನೇಹಿತರೆ. ಸೊ ಇದೊಂದು ಮಿಕ್ಸ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ, ಕಲರ್ ಹಂಗೆ ಇದೆ ಕಲರ್ ಬ್ಲ್ಯಾಕಿಶ್ ಆಗೇ ಇದೆ. ಈಗ ನಾನು ಏನು ಮಾಡ್ತೀನಿ, ನಮ್ಮ ಒಂದು ರೈಸ್ ಬ್ರ್ಯಾನ್ ಆಯಿಲ್ನ ನಾನೀಗ ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೈಸ್ ಬ್ರ್ಯಾನ್ ಆಯಿಲ್ನ ಈಗ ಇದರಲ್ಲಿ ಮಿಕ್ಸ್ ಮಾಡಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊತೀನಿ. ಈಗ ನೀರು ಮಿಕ್ಸ್ ಮಾಡ್ಕೊತೀನಿ. ಈ ನೀರನ್ನು ಮಿಕ್ಸ್ ಮಾಡ್ಕೊಂಡು ಈಗ ಮಿಶ್ರಣ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಈಗ ಕ್ಲೀನ್ ಆಗ್ತಾಯಿದೆ. ಯಾವ ರೀತಿ ಕ್ಲೀನ್ ಆಗ್ತಾಯಿದೆ ಅಂತ ನೀವೇ ಅಬ್ಸರ್ವ್ ಮಾಡಿ. ನಮ್ಮೊಂದು ಅಕ್ಕಿ ಕಂಪ್ಲೀಟಾಗಿ ಕ್ಲೀನ್ ಆಗೋಗುತ್ತೆ ಈ ಒಂದು ಪ್ರಾಡಕ್ಟಲ್ಲಿ. ಸೊ ನಮ್ಮ ಒಂದು ರೈಸ್ ಬ್ರ್ಯಾನ್ ಆಯಿಲ್ ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಕಲಬೆರಕೆ ಇರೋಲ್ಲ. 100% ಗ್ಯಾರಂಟಿ ಕೊಡ್ತೀವಿ ಇದಕ್ಕೆ ಪ್ರಾಡಕ್ಟ್ಗೆ. ಪ್ರತಿಯೊಂದು ನಮ್ಮ ಮೋದಿಕೇರಲ್ಲಿ ಯಾವ ಪ್ರಾಡಕ್ಟ್ಸ್ ಇದೆ ಪ್ರತಿಯೊಂದು ಪ್ರಾಡಕ್ಟ್ಸು 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಕೊಡ್ತೀವಿ. ಸೊ ಈ ಒಂದು ರೈಸ್ ಬ್ರ್ಯಾನ್ ಆಯಿಲ್ ಕಾಸ್ಟ್ ಬರೋದಾದರೆ ಈ ಒಂದು ರೈಸ್ ಬ್ರ್ಯಾನ್ ಆಯಿಲು 199 ರೂಪೀಸ್ ಮಾತ್ರ. ಸೊ ಈ ಒಂದು ಆಯಿಲ್ ಯಾವ ರೀತಿ ಎಷ್ಟು ನಮಗೆ ಒಂದು ಕ್ವಾಲಿಟಿ ಇರುತ್ತೆ, ಯಾವ ರೀತಿ ನಮಗೆ ಯೂಸ್ ಆಗುತ್ತೆ ಅಂದರೆ, ನೀವು ರೆಗ್ಯುಲರಾಗಿ ಮಾರ್ಕೆಟಾಗಿ ಏನು ಯೂಸ್ ಮಾಡ್ತೀರಾ ಪ್ರಾಡಕ್ಟು, ಆ ಒಂದು ಪ್ರಾಡಕ್ಟು 2 ಲೀಟರ್ಸ್ ಖಾಲಿ ಆಗೋ ಜಾಗದಲ್ಲಿ ನಮ್ಮ ಒಂದು ರೈಸ್ ಬ್ರ್ಯಾನ್ ಆಯಿಲ್ನ 1 ಲೀಟರ್ ಮಾತ್ರ ಖಾಲಿ ಆಗುತ್ತೆ ಸ್ನೇಹಿತರೆ. ಸೊ ಅಷ್ಟು ಕಡಿಮೆ ಆಯಿಲ್ ಎಳಿಯುತ್ತೆ. ಸೊ ಯಾವುದೇ ಒಂದು ಡೀಪ್ ಫ್ರೈ ಮಾಡಿದಾಗ ನೀವು ಪ್ರಾಡಕ್ಟ್ಸ್ ಏನೇ ಒಂದು ಡೀಪ್ ಫ್ರೈ ಮಾಡಿದಾಗ ನಿಮಗೆ ಎಣ್ಣೆ ಸಾಮಾನ್ಯವಾಗಿ ಸಿಗುತ್ತೆ ತುಂಬ ಹೆಚ್ಚಾಗಿ ಬೇರೆ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದಾಗ. ನಮ್ಮ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಪ್ರಾಡಕ್ಟಲ್ಲಿ ಎಷ್ಟು ಆಯಿಲ್ ಕಡಿಮೆ ಇದೆ, ಎಷ್ಟು ಆಯಿಲ್ ಕಡಿಮೆ ಎಳೆಯುತ್ತೆ. ಸೊ ಇದನ್ನು ನೀವು ಕಾಣ್ಬೋದು ಸ್ನೇಹಿತರೆ. ಸೊ ಇಷ್ಟು ಒಳ್ಳೆಯ ಒಂದು ಕ್ವಾಲಿಟಿ ನೋಡಿ ಸ್ನೇಹಿತರೆ. ಸೊ ಎಲ್ಲ ಕ್ಲೀನ್ ಮಾಡ್ತಾಯಿದೆ, ಕಂಪ್ಲೀಟಾಗಿ ಕ್ಲೀನ್ ಆಗ್ತಾಯಿದೆ ಸ್ನೇಹಿತರೆ. ಒಂದು ನಿಮಿಷದ ಒಳಗಡೆ ಕಂಪ್ಲೀಟಾಗಿ ಕ್ಲೀನ್ ಆಗಿರುತ್ತೆ, ಕಂಪ್ಲೀಟಾಗಿ ಟಾಕ್ಸಿನ್ಸ್ ರಿಮೂವ್ ಮಾಡಿರುತ್ತೆ. ಸೊ ನಮ್ಮ ಒಂದು ಪ್ರಾಡಕ್ಟ್ ನೋಡಿ ಸ್ನೇಹಿತರೆ, ನೋಡ್ತಾ ಇದ್ರವ. ಸೊ ಕಂಪ್ಲೀಟಾಗಿ ಕ್ಲಿಯರ್ ಆಗ್ತಾಯಿದೆ. ಸೊ ಕಲರೆಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗ್ತಾಯಿದೆ ಸ್ನೇಹಿತರೆ.
ಸೊ ಇಷ್ಟು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟು ನೀವು ಖಂಡಿತ ನೀವು ಪರ್ಚೇಸ್ ಮಾಡಲೇಬೇಕು. ಮಾಡಿದ್ರೆ ನಿಮ್ಮ ಒಂದು ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಇಂಥ ಒಂದು ಕ್ವಾಲಿಟಿ ಪ್ರಾಡಕ್ಟು ಎಲ್ಲೂ ಸಿಗಲ್ಲ, ಬೇರೆ ಎಲ್ಲೂ ಸಿಗಲ್ಲ, ನಿಮಗೆ ಮೋದಿಕೇರಲ್ಲಿ ಮಾತ್ರ ಸಿಗೋದು. ಇಂಥ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಎಲ್ಲಿ ಪರ್ಚೇಸ್ ಮಾಡೋದು ಮೋದಿಕೇರಲ್ಲಿ, ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಏನು ಯೋಚನೆ ಮಾಡಬೇಡಿ ಸ್ನೇಹಿತರೆ. ನಾವೊಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕ್ತೀನಿ, ನನ್ನ ಒಂದು ಕೂಪನ್ ಲಿಂಕು. ಆ ಲಿಂಕ್ನ ಯೂಸ್ ಮಾಡ್ಕೊಂಡು ನೀವು ಈ ಒಂದು ಪ್ರಾಡಕ್ಟ್ನ ನಿಮ್ಮ ಮನೆಗೆ ಪರ್ಚೇಸ್ ಮಾಡ್ಕೋಬೋದು. ಪರ್ಚೇಸ್ ಮಾಡಿದ ನಂತರ ಯೂಸ್ ಮಾಡಿ ನಂತರ ನನಗೆ ಒಂದು ಕಾಲ್ ಮಾಡಿ ತಿಳಿಸ್ಕೊಡಿ ಪ್ರಾಡಕ್ಟ್ ಯಾವ ರೀತಿ ಕ್ವಾಲಿಟಿ ಇದೆ, ಎಷ್ಟು ಚೆನ್ನಾಗಿ ಅನಿಸಿದೆ ನಿಮಗೆ. ಸೊ ಇದ್ರ ಬಗ್ಗೆ ಹೇಳಿ ಸ್ನೇಹಿತರೆ. ಸೊ ನೋಡ್ತಾ ಇದ್ರೆ ಸ್ನೇಹಿತರೆ, ಸೊ ಯಾವ ರೀತಿ ಕ್ಲೀನಾಗಿದೆ ಅಂತ. ಅಕ್ಕಿಯೆಲ್ಲ ಸಂಪೂರ್ಣವಾಗಿ ಕ್ಲೀನಾಗಿದೆ ಸ್ನೇಹಿತರೆ. ಸೊ ನೋಡ್ತಾ ಇದ್ರವ್ವ ಎಷ್ಟು ಕ್ಲೀನಾಗಿದೆ ಅಕ್ಕಿ. ಸೊ ಇಷ್ಟು ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನಿಮಗೆ ಬೇರೆಲ್ಲೂ ಸಿಗೋಲ್ಲ, ಮೋದಿಕೇರಲ್ಲಿ ಮಾತ್ರ ಸಿಗೋದು. ಅದಕ್ಕೆ ನಾನು ಇದು ನನ್ನ ಹೆಮ್ಮೆಯ ಮೋದಿಕೇರ್ನ ಸೋ ಫ್ಲೇವರ್ಸ್ ರೈಸ್ ಬ್ರ್ಯಾನ್ ಆಯಿಲ್ ಅಂತ. ಸೊ ಈ ಒಂದು ಡೆಮೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಸ್ನೇಹಿತರೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಂಥ ಒಂದು ಅದ್ಭುತವಾದ ಪ್ರಾಡಕ್ಟ್ಸ್, ಇಂಥ ಒಂದು ಹೆಚ್ಚಿನ ಮಾಹಿತಿ ನಿಮಗೆ ತಿಳ್ಕೊತಾ ಇರಬೇಕು ಅಂದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ, ನೋಟಿಫಿಕೇಷನ್ಸ್ ನಿಮ್ಗೆ ರಿಸೀವ್ ಆಗ್ತಾ ಇರುತ್ತೆ. ಸೊ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.